ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಮತ್ತು 12ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಮಹಿಳೆಯರು ಏನು ಮಾಡಬೇಕು, ಏನು ಮಾಡಿದ್ರೆ ಹಣ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ 11ನೇ ಮತ್ತು 12ನೇ ಕಂತಿನ ಹಣ ಸುಮಾರು ಮಹಿಳೆಯರಿಗೆ ಆಗಲೇ ಜಮಾ ಆಗ್ತಾಯಿದೆ. 4,000 ರೂಪಾಯಿ ಒಟ್ಟಿಗೆ ಹಣ ಎಲ್ಲರ ಖಾತೆಗೆ ಜಮಾ ಆಗ್ತಾಯಿದೆ. ಮತ್ತು ಹಂತ ಹಂತವಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. DBT ಪುಷ್ ಮಾಡಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು. ಇನ್ನು 7-8 ದಿನಗಳಲ್ಲಿ ಬರುತ್ತೆ ಅನ್ನೋದನ್ನು ಸಹ ಕಳೆದ ವಾರ ತಿಳಿಸ್ಕೊಟ್ಟಿದ್ರು. ಅದೇ ರೀತಿ ಇವಾಗ ಎಲ್ಲರ ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಎಷ್ಟೋ ಜನ ಕಮೆಂಟ್ ಸಹ ಮಾಡಿದ್ದಾರೆ, ನಮಗೆ ಜಮಾ ಆಗಿದೆ ಹಣ, ಕೆಲವರು ಹೇಳಿದ್ದಾರೆ. ನಿಮಗಿನ್ನೂ ಹಣ ಜಮಾ ಆಗಿಲ್ಲ ಅಂದರೆ ಈ ಒಂದು ವಾರದಲ್ಲಿ ಖಂಡಿತವಾಗೂ ನಿಮಗೆ ಹಣ ಜಮಾ ಆಗುತ್ತೆ. ಮತ್ತು ಸರ್ಕಾರದವರು ಈ ಸಲ ಕೆಲವೊಂದು ಚೇಂಜಸ್ನ ಮಾಡಿದರು ಮತ್ತು ಎಷ್ಟೊಂದು ಅಪ್ಲಿಕೇಶನ್ ರೀವೆರಿಫೈ ಮಾಡಿ ನಾವು ಪ್ರೊಸೆಸ್ ಮಾಡ್ತೀವಿ ಅನ್ನೋದನ್ನು ತಿಳಿಸಿದ್ರು. ಹಾಗೆಯೇ BPL ಕಾರ್ಡ್ ಕೂಡ ಹಲವಾರು ಅಂದರೆ ಫೇಕಾಗಿ ಕ್ರಿಯೇಟ್ ಆಗಿರೋದು, ಅಕ್ರಮವಾಗಿರೋದು, ಅನರ್ಹ ಯಾರ್ಯಾರಿದ್ರೋ ಅವನ್ನೆಲ್ಲನೂ ಸಹ ನಾವು ರದ್ದು ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು. ಯಾಕೆ ಅಂದರೆ ಯಾರಿಗೆ ಒಂದು ಅವಶ್ಯಕತೆ ಇದೆಯೋ, ಯಾರು ಬಡವರಿದೆಯೋ, ನಿಜವಾಗ್ಲೂ ಬಡವರು ಯಾರಿದ್ರೋ ಅವರಿಗೆ ಮಾತ್ರ ಈ ಒಂದು ಯೋಜನೆಯ ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸರ್ಕಾರದವರು ಒಂದಷ್ಟು ರೂಲ್ಸ್ಗಳನ್ನು ತಂದಿದ್ದಾರೆ. ಅದೇ ರೀತಿಯಾಗಿ 11 ಮತ್ತು 12ನೇ ಕಂತಿನ ಹಣ ರಿಲೀಸ್ ಆಗೋದು ಬಹಳಷ್ಟು ತಡ ಆಯಿತು ಅಂತಲೇ ಹೇಳ್ಬೋದು. ಕೆಲವರೆಲ್ಲ ಹಣ ಇಲ್ಲ ಜಮಾ ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ ಅದನ್ನು ಜಮಾ ಮಾಡ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಅಲ್ಲಿ ಏನಾಗಿತ್ತು ಅಂದರೆ ಇಲ್ಲಿ ಪ್ರೋಸೆಸ್ ಅಂದರೆ ಏನೇನು ಅಪ್ಲಿಕೇಶನ್ಸ್ ಇತ್ತು ಅದನ್ನು ರೀವೆರಿಫೈ ಮಾಡ್ತಾಯಿದ್ರು. ಮತ್ತು ಕೆಲವೊಂದು ಟೆಕ್ನಿಕಲ್ ಕಾರಣದಿಂದನೂ ಸಹ ಇವಾಗ ಹಣ ಬರೋದು ತಡ ಆಗಿದೆ. ಮತ್ತು ಇವಾಗ ನಿಮಗೆ ಎಲ್ಲ ಹಳೆ ಕಂತುಗಳು ಬರ್ತಾಯಿತ್ತು. ಇವಾಗ ಮಾತ್ರ ನಿಮಗೆ ಹಣ ಬರ್ತಾಯಿಲ್ಲ. 11 ಮತ್ತು 12ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದರೆ ಖಂಡಿತವಾಗೂ ನೀವು ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಮೊದಲಿಂದನೂ ಹಣ ಬರ್ತಾಯಿದ್ದು ಇವಾಗ ಬಂದಿಲ್ಲ ಅಂದರೆ ಅವರ ಒಂದು ಅಪ್ಲಿಕೇಶನ್ನ ಅವರು ರದ್ದು ಮಾಡಿರ್ತಾರೆ. ಸ್ಟೇಟಸ್ನ ನೀವು ಹೋಗಿ ಚೆಕ್ ಮಾಡಿಸ್ಬೇಕಾಗುತ್ತೆ. ಎಲ್ಲಿ ಮಾಡಿಸ್ಬೇಕು ಅಂತ ಕೇಳೋದಾದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಏನಾಗಿದೆ ಅನ್ನೋದನ್ನು ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಸೋದ್ರಿಂದ ನಿಮಗೇನಾದರೂ ನಿಮ್ಮ ಒಂದು ಸ್ಟೇಟಸ್ನಲ್ಲಿ GST ಪೇ ಮಾಡ್ತಿದ್ದೀರಾ, ಇಲ್ಲ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ, ಇದರಿಂದಾಗಿ ಹಣ ಬರ್ತಾ ಇಲ್ಲ ಅನ್ನೋದನ್ನೆಲ್ಲ ಅಲ್ಲಿ ತೋರಿಸ್ತು ಅಂದರೆ ನಿಮಗೆ ಹಣ ಬರೋದಿಲ್ಲ. ಏನಕ್ಕೆ ಅಂದರೆ ಈ ಒಂದು ಪ್ರೋಸೆಸ್ ಮಾಡೋ ಟೈಮಲ್ಲಿ ಎಷ್ಟೋ ಜನಕ್ಕೆ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂದ್ರೂ ಮತ್ತು GST ಪೇ ಮಾಡದೇ ಇರೋರ್ದು ಸಹ ಈ ರೀತಿಯಾಗಿ ಸ್ಟೇಟಸ್ ಚೇಂಜ್ ಆಗಿದೆ. ಅಂದರೆ ಅವರು ಏನು GSTನೂ ಕಟ್ತಿರೋದಿಲ್ಲ, ಟ್ಯಾಕ್ಸು ಕಟ್ತಾ ಇರೋದಿಲ್ಲ, ಆದರೂ ಕಟ್ತಾ ಇದ್ದಾರೆ ಅಂತ ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ಅವರ ಸ್ಟೇಟಸ್ಸು ಸಹ ಈ ರೀತಿಯಾಗಿ ಚೇಂಜ್ ಆಗಿರುತ್ತೆ. ಅದರಿಂದಾಗೂ ಸಹ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ 11 ಮತ್ತು 12ನೇ ಕಂತಿನ ಹಣ ಸ್ಟಾಪ್ ಆಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ಹೋಗಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಅಲ್ಲೇನಾದರೂ ನಿಮ್ಮ ಸ್ಟೇಟಸ್ನಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ, ಇಲ್ಲ GST ಪೇ ಮಾಡ್ತಿದ್ದೀರಾ ಅನ್ನೋದನ್ನೇನಾದರೂ ನಿಮ್ಗೆ ಗೊತ್ತಾಯಿತು ಅಂದರೆ ನೀವು ಒಂದು ದೃಢೀಕರಣ ಪತ್ರನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವೇ ಕೈಯಲ್ಲಿ ಒಂದು ಅರ್ಜಿನ ಬರೆದು ಸಲ್ಲಿಸಬೇಕಾಗುತ್ತೆ. ಸೊ ನಾವು ಯಾವುದೇ ಒಂದು ಟ್ಯಾಕ್ಸ್ ಕಟ್ತಾ ಇಲ್ಲ, ಯಾವುದೋ ಒಂದು GST ಪೇ ಮಾಡ್ತಾ ಇಲ್ಲ ಅನ್ನೋದು ದೃಢೀಕರಣ ಮಾಡಿ ಒಂದು ಪತ್ರನ ನೀವು ಕೊಟ್ಟು ಬರೋದ್ರಿಂದ ನಂತರ ಅವರು ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ನ ಅವರು ರೀವೆರಿಫೈ ಮಾಡಿ ಮತ್ತೆ ಪ್ರೋಸೆಸ್ ಮಾಡಿ ನಿಮಗೆ ಹಣ ಬರೋ ರೀತಿ ಮಾಡಿ ಕೊಡ್ತಾರೆ. ಮತ್ತು ಇನ್ನೊಂದು ಕಾರಣದಿಂದಾಗೂ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಬರೋದು ಸ್ಟಾಪ್ ಆಗಿರ್ಬೋದು. ಏನು ಅಂದರೆ ನಿಮ್ಮ ಒಂದು BPL ಕಾರ್ಡು ರದ್ದಾಗಿರೋ ಚಾನ್ಸಸ್ ಸಹ ಇರುತ್ತೆ. ನಿಮ್ಮ ಒಂದು BPL ಕಾರ್ಡ್ ರದ್ದಾಗಿದ್ದರೆ ಆವಾಗಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಬರೋದಿಲ್ಲ. ಅದರಿಂದಾಗಿ ನಿಮ್ಮ ಒಂದು BPL ಕಾರ್ಡ್ ಆಗಿರ್ಬೋದು, ಇಲ್ಲ APL ಕಾರ್ಡ್ ಆಗಿರ್ಬೋದು, ಆ ಒಂದು ಸ್ಟೇಟಸ್ ಏನಾಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ರೆಗ್ಯುಲರಾಗಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಕಾರ್ಡ್ ರದ್ದಾಗಿದೆಯೋ ಇಲ್ವಂತ ನೀವು ಚೆಕ್ ಮಾಡಿಕೊಂಡು ಅದು ಇನ್ ಕೇಸ್ ಏನಾದರೂ ರದ್ದಾಗಿದ್ದರೆ ನೀವು ಅದನ್ನು ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿ ಏನು
ತಪ್ಪಾಗಿದೆ ಏನಾಗಿದೆ ಅಂತ ನೋಡಿಕೊಂಡು ಮತ್ತು ನೀವು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಮತ್ತು ನಿಮಗೆ ಅನ್ನಭಾಗ್ಯ ಆಗಿರ್ಬೋದು ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಎರಡೂ ಕೂಡ ಬರುತ್ತೆ. ಸರ್ಕಾರದವರು ಒಂದಷ್ಟು ಹಲವಾರು ರೂಲ್ಸನ್ನು ತೊಗೊಂಡು ಬಂದಿದ್ದಾರೆ. ಈ ರೀತಿಯಾಗಿ ಈ ಕಂಡೀಷನ್ಸ್ ಇದ್ದರೆ ಮಾತ್ರ ಇವ್ರಿಗೆ BPL ಕಾರ್ಡ್ ಉಳಿಸ್ಕೋಬೇಕು, ಇಲ್ಲಾಂದರೆ ಅಂಥವ್ರದ್ದನ್ನು ರದ್ದು ಮಾಡಬೇಕು ಅಂತ ಸರ್ಕಾರದವರು ಹೇಳಿದ್ದಾರೆ. ಸೊ ಅಂಥದ್ರಲ್ಲೂ ನೀವು ಚೆಕ್ ಮಾಡ್ಕೋಬೇಕು, ನಿಮ್ಮ ಒಂದು BPL ಕಾರ್ಡ್ ಯಾವ ಒಂದು ಸ್ಟೇಟಸ್ನಲ್ಲಿದೆ, ರದ್ದಾಗಿದೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋದ್ರಿಂದ ಸಹ ನೀವು ಗೊತ್ತಾಗುತ್ತೆ ನಿಮಗೆ ಹಣ ಬರುತ್ತೋ ಇಲ್ವ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ನೀವು ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇರಲ್ಲ, BPL ಕಾರ್ಡು ನಿಮಗೆ ಸರಿ ಇರುತ್ತೆ. ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ನೀವು ಸುಮಾರು ದಿವಸದಿಂದ ಅಪ್ಲೈ ಮಾಡಿರ್ತೀರ, ಯಾವುದೋ ಒಂದು ಕಾರಣಾಂತರಗಳಿಂದ ನಿಮಗೆ ಮೊದಲಿಂದನೂ ಅಂದರೆ ಈ 11-12 ಕಂತೆ ಅಲ್ಲ, ನಿಮಗೆ ಮೊದಲಿಂದನೂ ನಿಮಗೆ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂಥವರು ಏನು ಮಾಡಬೇಕು ಅಂದರೆ, ಇವಾಗ ಒಂದು ಗೃಹಲಕ್ಷ್ಮಿ ಅಂದರೆ ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಯಾವುದೇ ಒಂದು ನೀವು ಫಲಾನುಭವಿ ಪಡ್ಕೊತಾ ಇಲ್ಲ ಅಂದರೆ, ಇವಾಗ ಕಾಂಗ್ರೆಸ್ ಅವರು ಒಂದು ಕ್ಯಾಂಪನ್ನು ಶುರು ಮಾಡಿದ್ದಾರೆ. ಏನು ಅಂದರೆ, ಯಾರಾದರೂ ಇವಾಗ ನೀವು ರೇಷನ್ ಕಾರ್ಡ್ ಎಲ್ಲ ಕರೆಕ್ಟಾಗಿರುತ್ತೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರುತ್ತೆ, ಅಪ್ಲೈ ಮಾಡಿರ್ತಾರೆ, ನಿಮ್ಗೆ ಹಣ ಬಂದಿಲ್ಲ ಅಂದರೆ ನೀವು ಮತ್ತೆ ಆ ಕ್ಯಾಂಪಿಗೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಮತ್ತೆ ರೀಸಬ್ಮಿಟ್ ಮಾಡೋದ್ರಿಂದ ಅವರು ಮತ್ತೆ ಅಪ್ಲೈ ಮಾಡಿ ನಿಮಗೆ ಈ ಒಂದು 5 ಯೋಜನೆಗಳು 5 ಯೋಜನೆ ಶಕ್ತಿ ಯೋಜನೆ ನಿಮಗೆ ಫ್ರೀ ಇರುತ್ತೆ ಬಿಡಿ, ಅದೇನು ಪ್ರಾಬ್ಲಮ್ ಇಲ್ಲ. ಗೃಹಜ್ಯೋತಿ ಆಗಿರ್ಬೋದು ಇಲ್ಲ ಯುವ ನಿಧಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಅನ್ನಭಾಗ್ಯ ಆಗಿರ್ಬೋದು, ಇದು ಯಾವುದೇ ಯೋಜನೆ ನಿಮಗೆ ಹಣ ಸಿಗ್ತಾ ಇಲ್ಲ ಅಂದರೆ ಅಲ್ಲಿ ಆ ಕ್ಯಾಂಪಿಗೆ ಹೋಗಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದ್ರಿಂದ ನಿಮಗೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ಅವರು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ತಗೊಂಡು ನಿಮಗೆ ಈ ಒಂದು ಯೋಜನೆಗಳ ಒಂದು ಫಲಾನುಭವ ಸಿಗೋ ರೀತಿ ಮಾಡಿಕೊಡ್ತಾರೆ. ಇದು ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನಲ್ಲಿರುವ ಪದ್ಮನಾಭನಗರ ಕ್ಷೇತ್ರದಲ್ಲಿ ಹೊಸಕೆರೆಹಳ್ಳಿ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕೊಡೋ ಮೂಲಕ ಈ ಒಂದು ಕಾಂಗ್ರೆಸ್ ಏನು ಯೋಜನೆಗಳಿದೆ ಆ ಯೋಜನೆ ಫಲಾನುಭವನ ನೀವು ಸಹ ಪಡ್ಕೋಬೋದಾಗಿದೆ. ಇದು ಇವಾಗ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ನಂತರ ಹಳ್ಳಿಗೂ ಇದನ್ನು ವಿಸ್ತರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮಗೆ ಏನಾದರೂ ಇಲ್ಲಿ ಬೆಂಗಳೂರಿಗೆ ಬಂದು ಸಬ್ಮಿಟ್ ಮಾಡೋದಾದರೆ ಸಬ್ಮಿಟ್ ಮಾಡಿ, ಇಲ್ಲಾಂದರೆ ನಿಮ್ಮ ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಕಾದು ನೀವು ಈ ಒಂದು ಡಾಕ್ಯುಮೆಂಟ್ಸ್ನ ಅಲ್ಲಿ ಹೋಗಿ ಕೊಡಬೇಕಾಗುತ್ತೆ. ಸೊ ನಿಮಗೆ ಯಾರಿಗೆಲ್ಲ ಒಂದು ಈ 11 ಮತ್ತು 12ನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಅದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ, ಓಕೆ ಇಷ್ಟು ಜನಕ್ಕೆ ಬರ್ತಾಯಿದೆ, ಸೊ ನಮಗೂ ನಾಳೆ ಬರ್ಬೋದು. ಇಲ್ಲ ನಿಮಗೇನಾದರೂ ಹಣ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ಮೊದಲಿನ ಹಣ ಬರ್ತಾಯಿತ್ತು ಅಂದರೆ ಕಳೆದ 10 ಕಂತುಗಳು ಬಂದಿತ್ತು, ಇವಾಗ ಮಾತ್ರ ಹಣ ಬರ್ತಾ ಇರೋದು ಬಂದಿಲ್ಲ ಅಂದರೆ ಅದನ್ನು ಸಹ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಬೇರೆಯವ್ರಿಗೂ ಸಹ ಒಂದು ಮಾಹಿತಿ ಸಿಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು. ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಇಲ್ಲ ಡೈಲಿ ನ್ಯೂಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.